ಪ್ಲೀಸ್ ನೀವು ಇಲ್ಲಿಂದ ಹೊರಡಿ. ನೀನು ಇದಕ್ಕೆ ತಲೆ ಕೆಡಿಸ್ಕೋಬೇಡಮ್ಮ. ಭವಾನಿ ಇತ್ತೀಚೆಗೆ ಹೀಗೆ ನಡ್ಕೋತಿದ್ದಾಳೆ. ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಅವಳನ್ನ ಕೇಳ್ಬೋದು, ಬಟ್ ಐ ಡೋಂಟ್ ಥಿಂಕ್ ಶಿ ಲಿಸನ್ ಟು ಮೀ. ಅಕ್ಕ ಈಗ ವಸುಂಧರಾ ಮೇಡಮ್ ಕೈಗೊಂಬೆ ಆಗ್ಬಿಟ್ಟಿದ್ದಾಳೆ. ಮತ್ತೆ ಅಕ್ಕ ನಿಮ್ಮ ಹತ್ರ ಹೀಗೆಲ್ಲ ನಡ್ಕೊಂಡಿದ್ದು ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಸರಿಮ್ಮ, ಇದನ್ನೇ ಮಾತಾಡಕ್ ಬಂದಿದ್ದು. ಭವಾನಿ ಏನೇ ಮಾಡಿದ್ರು ಏನೇ ಮಾತಾಡಿದ್ರು ನೀನು ಮಾತಾಡಕ್ ಹೋಗ್ಬೇಡ. ಇವತ್ತು ಮಗು ನಾಮಕರಣ, ಎಲ್ಲರೂ ಸಂತೋಷವಾಗಿರ್ಬೇಕು. ಹಾಗಂತ ಅವ್ರು ನಿಮ್ಮನ್ನ... ಓ, ಏನು ಅಪ್ಪ ಮಗಳು ಇಬ್ರು ಗುಟ್ಟಾಗಿ ಇಲ್ಲೇನೋ ಮಾತಾಡ್ತಾ ಇದ್ದೀರಾ? ಗುಟ್ಟ ಆತರ ಏನೂ ಇಲ್ಲ ಅಜ್ಜಿ. ನನಗೆ ನೀವಿಬ್ರು ಮಾತಾಡ್ತಿರೋದ್ ನೋಡ್ತಿದ್ರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಮ್ಮ, ನಾನು ಬಂದಾಗಿಂದ ಮಗು ನೋಡಿರ್ಲಿಲ್ಲ, ಅದಕ್ಕೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟೇ ಆದ್ರೆ ಮಾತಾಡಿ, ನನ್ಗೇನು ಅಭ್ಯಂತರ ಇಲ್ಲ. ಮಗು ರೆಡಿ ಆಗ್ಬೇಕು ಅನ್ಸತ್ತೆ. ರೆಡಿ ಆದ್ಮೇಲೆ ಕರ್ಕೊಂಬಮ್ಮ. ಐ ವಿಲ್ ಬಿ ದೇರ್. ಸರಿ ಡ್ಯಾಡ್. ಆಂಟಿ, ಇವಳೆ ನನ್ನ ಮಗಳು. ಹೌದಾ? ಇಷ್ಟು ಮುದ್ದಾಗಿದ್ದಾಳಲ್ಲ. ಕೊಡಮ್ಮ ಇಲ್ಲಿ, ಎತ್ಕೊಂತೀನಿ. ಆಂಟಿ ಬೇಜಾರ್ ಮಾಡ್ಕೋಬೇಡಿ, ಐ ಆಮ್ ಸಾರಿ. ಅದು ನಾಮಕರಣ ಆಗೋವರೆಗೂ ಯಾರಿಗೂ ಕೊಡ್ಬಾರ್ದು ಅಂತ ಅಜ್ಜಿ ಹೇಳಿದ್ದಾರೆ. ಹೌದಾ? ದೃಷ್ಟಿ ಆಗತ್ತೆ ಅಂತ ಇರ್ಬೇಕು. ಆಂಟಿ, ಪಂಕಜ್ ಬಂದ ತಕ್ಷಣ ನನ್ನ ಮೀಟ್ ಮಾಡೋದಕ್ಕೆ ಹೇಳಿ. ಓಕೆ, ಸರಿನಪ್ಪ. ಬೇಷ್ ಸಿಂಧು, ನನಗ್ ಬೇಕಾಗಿದ್ದನ್ನೇ ಮಾಡ್ತಿದ್ಯಾ. ಎಲ್ರಿಗೂ ನಿನ್ ಕೈನಲ್ಲಿ ಮಗು ಇದೆ ಅಂತ ಗೊತ್ತಾಗ್ಬೇಕು. ಆಗ್ಲೇ ತಾನೇ ನಿನ್ ಮೇಲೆ ಅಪವಾದ ಹೊರ್ಸೋಕ್ ಸಾಧ್ಯ. ಅತ್ತೆ, ಏನ್ ಕಾಲ್ ಮಾಡಿದ್ರಿ? ನಾವ್ ಅನ್ಕೊಂಡಿರೋ ಕೆಲ್ಸನ ಮಾಡೋದಕ್ಕೆ ಟೈಮ್ ಬಂತು. ನೀನ್ ರೆಡಿ ಇದೆಯಾ ತಾನೆ? ಅಲ್ಲೆಲ್ಲ ಸೆಟ್ ಆಗಿದೆ ಅತ್ತೆ, ನಿಮ್ ನಿಶಾಗೆ ಕಾಯ್ತಾ ಇದ್ದೀನಿ. ಟೈಮ್ ಬಂತು ಸಿಂಧು. ಸಿಂಧು ಮಗುನ್ ಎತ್ಕೊಂಡು ಎಲ್ಲರ ಹತ್ರನೂ ನೋಟೆಡ್ ಆಗಿದ್ದಾಳೆ. ಈಗ ಕರೆಕ್ಟ್ ಟೈಮ್. ಹಾಗಿದ್ರೆ ಮಗುನ ನಾನ್ ಕರ್ಕೊಂಡ್ ಬರ್ತೀನಿ. ಕೇರ್ಫುಲ್ ಇಶಾನಿ. ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ, ನಾನ್ ನೋಡ್ಕೋತೀನಿ. ಸರಿ, ಮಗುನ್ ಎತ್ಕೊಂಡ್ ಬಂದು ನಿಶಾ ಕೈಲಿ ಕೊಟ್ಬಿಡು. ಮಿಕ್ಕಿದನ್ನ ಅವಳು ನೋಡ್ಕೋತಾಳೆ. ಏನಕ್ಕ, ಏನೋ ಮಾತಾಡ್ಬೇಕು ಅಂದೆ. ನಿನ್ಗೊಂದು ಕೆಲಸ ವಹಿಸ್ತೀನಿ, ಅದನ್ನ ಸರಿಯಾಗಿ ಮಾಡ್ತೀಯಾ? ಯಾಕಕ್ಕ, ನನ್ನ ಮೇಲೆ ಅನುಮಾನನಾ? ಹಾಗಲ್ಲ, ನಾನು ಹೇಳೋ ಕೆಲಸ ತುಂಬಾ ಸೂಕ್ಷ್ಮವಾಗಿರೋ ಕೆಲಸ. ಅದನ್ನ ತುಂಬಾ ಹುಷಾರಾಗಿ ಮಾಡ್ಬೇಕು. ಆಯ್ತು, ಮಾಡ್ತೀನಿ. ಅದೇನು ಅಂತ ಮೊದಲು ಹೇಳು. ಈ ಫಂಕ್ಷನ್ ಮುಗಿಯೋ ತನಕ ನೀನು ಧರ್ಮೇಂದ್ರ ಅವ್ರ ಮೇಲೆ ಕಣ್ಣಿಡ್ಬೇಕು. ಅವರೆಲ್ಲೇ ಹೋದ್ರು ನೀನು ಅವ್ರನ್ನ ಫಾಲೋ ಮಾಡ್ಬೇಕು. ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈ ಫಂಕ್ಷನ್ ಮುಗಿಯೋವರೆಗೂ ಧರ್ಮೇಂದ್ರ ಅವರು ಎಲ್ಲೂ ಹೋಗದೆ ಇರೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆಯ್ತಕ್ಕ, ಆ ಧರ್ಮೇಂದ್ರನ್ನ ಹೇಗ್ ಲಾಕ್ ಮಾಡ್ತೀನಿ ಅಂತ ನೋಡ್ತಾ ಇರು. ಅವ್ರಿಗೇನಾದ್ರೂ ಅನುಮಾನ ಬಂದ್ರೆ? ಅಕ್ಕ, ನಾನು ನಿನ್ ತಮ್ಮ ಹೇಗ್ ಹ್ಯಾಂಡಲ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ತೀನಿ, ನೋಡ್ತಾ ಇರು.
ದಂಪತಿಗಳು ಬನ್ನಿ. ಅಥರ್ವ ಬಾರೋ, ಭವನೇ ಬಾಮ್ಮ.